ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. Hi guys, welcome to our new vlog. So ಇದು ಟ್ರಯಂಫ್ ಟ್ರಕ್ಸ್ಟನ್ 400. ನೀವು ಟ್ರಯಂಫ್ ಅನ್ನೋ ಬ್ರ್ಯಾಂಡ್ನ IRCC ವೆಹಿಕಲ್ಸಲ್ಲಿ ನೋಡಿರ್ತೀರ. ಬಟ್ ಇವರು ಇವಾಗ ರೀಸೆಂಟಾಗಿ 1 or 2 years ಬ್ಯಾಕು 400cc ಕ್ಯಾಟಗರಿಗೆ ಎಂಟ್ರಿ ಕೊಟ್ಟರು. ಸೊ ಅದರಲ್ಲಿ ಫಸ್ಟು ಬಂದು ಸ್ಪೀಡ್ 400 ಅಂತ ಬಿಟ್ಟರು. ಆ ಸ್ಪೀಡ್ 400 ಒಳ್ಳೆ ತುಂಬ ಸಕ್ಸಸ್ ಕಾಣ್ತು. ನೀವೆಲ್ಲ ತುಂಬ ಗಾಡಿಗಳನ್ನ ಸಿಟಿಲಿ ನೋಡಿರ್ತೀರ. ಅದಾದಮೇಲೆ ಸ್ಪೀಡ್ T4 ಅಂತ ಬಿಟ್ಟರು. ಸ್ವಲ್ಪ ಡಿಟ್ಯೂನ್ಡ್ ವರ್ಷನ್ನು, ಸಿಟಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ಇದು ಬಂದು ಕೆಫೆ ರೇಸರ್. ಇದು ಟ್ರಕ್ಸ್ಟನ್ 400 ಗಾಡಿ ಅಂತೂ ಸಖತ್ ರಿಫೈನ್ಡ್ ಆಗಿದೆ. ನಾನೇನು ಫಸ್ಟು ಸ್ಪೀಡ್ 400 ಓಡಿಸ್ದೆ, ಅದಕ್ಕಿಂತ ತುಂಬ ರಿಫೈನ್ಡ್ ಅನಿಸ್ತಿದೆ. ಯಾಕಂದರೆ ಆಲ್ಮೋಸ್ಟ್ ಇದು ಆಲ್ರೆಡಿ ಒಂದು 2 years ಆಗಿದೆ. ಸೊ ಇಂಜಿನ್ ಎಲ್ಲ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಅವರು ಅದಕ್ಕೆ ತಕ್ಕಂಗೆ ಟ್ಯೂನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಇದು ಗಾಡಿ ಹೆಂಗೆ ಅಂತಂದರೆ, ನೀವು ನಾರ್ಮಲ್ ಗಾಡಿಗಳ ಥರ ಸುಮ್ಮನೆ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಕೂತ್ಕೊಂಡು ಓಡಿಸೋ ಥರ ಇರಲ್ಲ. ಇದು ಫುಲ್ಲು ಸಕ್ಕೇನಾಗಿ ಹೊಡಿಬೇಕು. 400cc ಗಾಡಿಗೆ ಒಳ್ಳೆ ಪವರ್ ಇದೆ. ಈ ಪವರ್ಗೆ 20-25 ಮೈಲೇಜ್ ಬರುತ್ತೆ ಅಷ್ಟೇ. ಬ್ರೇಕು ಕೂಡ ಅಷ್ಟೇ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಟಕ್ಕಂತ 100ಗೆ ಹೋಗ್ಬಿಡುತ್ತೆ ಇದು. ತುಂಬ ಕಮಿಟೆಡ್ ಪೊಸಿಷನ್ ಆಗಿದೆಯಾ ಇದು ಗಾಡಿ. ನನಗಂತೂ ಈ ಗಾಡಿ ಕಲರ್ ನೋಡಿದ ತಕ್ಷಣ ನಾನು ಹಳೆ ಕರಿಷ್ಮಾ ನೆನಪಾಗ್ಬಿಡ್ತೆ ನನಗೆ. ಅದೇ ಥರ ಒಳ್ಳೆ ರೇಸಿಂಗ್ ಎಲ್ಲೋ ಸಕ್ಕತ್ತಾಗಿದೆ ಕಲರ್ ಮಾತ್ರ. ಇದರಲ್ಲಿ ರೆಡ್ ಇದೆ ಮತ್ತು ಬ್ಲ್ಯಾಕ್ ಇದೆ. ಒಳ್ಳೊಳ್ಳೆ ಕಲರ್ ಆಪ್ಷನ್ಸ್ ಬಿಟ್ಟಿದ್ದಾನೆ ಇದರಲ್ಲಿ. ಮತ್ತು ಈ ಮಿರರ್ಸ್ ಕೂಡ ಅಷ್ಟೇ, ಬಾರ್ ಆ್ಯಂಡ್ ಮಿರರ್ಸು ಒಳ್ಳೆ ಲುಕ್ ಇದೆ ಗಾಡಿಗೆ. ಸಿಟಿಯಲ್ಲಿ ಜಾಸ್ತಿ ಹೊತ್ತು ಓಡಿಸ್ತೀನಿ ಅಂತಂದರೆ ಸ್ವಲ್ಪ ರಿಸ್ಟ್ ಪೇಯ್ನ್ ಬರುತ್ತೆ. ನೋಡಿ ನಮಗಾಗಲೇ ರೆಡ್ ಆಗಿದೆ ಸ್ವಲ್ಪ ದೂರಕ್ಕೆ. ಅದು ಬಿಟ್ಟರೆ ನಿಮಗೆ ಇದು ಗಾಡಿ 3,66,000 ರೂಪೀಸ್ ಇದೆ ಆನ್ ರೋಡ್ ಬ್ಯಾಂಗ್ಳೂರು. ಸರ್ವಿಸ್ ಬಂದು ಫಸ್ಟು 1,000 ಕಿಲೋಮೀಟರ್ಸ್ಗೆ ಒಂದು, ಸೆಕೆಂಡ್ ಸರ್ವಿಸ್ ಇನ್ ನೆಕ್ಸ್ಟು 16,000 ಕಿಲೋಮೀಟರ್ಸ್ಗೆ. ಇದು ಕಂಪ್ನಿ ರೆಕಮೆಂಡೆಡ್ ಇರೋದು. ಸೊ 16,000 ಕಿಲೋಮೀಟರ್ಸ್ ತನಕ ನಿಮ್ಮ ಗಾಡಿನ ನೀವೇನು ಸರ್ವಿಸ್ಗೆ ಬಿಡದೆ ಓಡಿಸ್ಬೋದು, ಆ ಥರ ಏನಿರಲ್ಲ. ಜನರಲ್ ಮೇಂಟೆನೆನ್ಸ್ಗಳಿರುತ್ತೆ. ಚೈನ್ ಮೇಂಟೆನೆನ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟದಿರುತ್ತೆ, ಅದನ್ನೆಲ್ಲ ಮಾಡಿಸ್ಕೊತಾ ಇರಬೇಕು. ಗಾಡಿ ಅಂತೂ ತುಂಬ ರಿಫೈನ್ಡ್ ಆಗಿದೆ. ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು. ಈ ಸ್ಪೀಡೋಮೀಟ್ರು ಈ ಥರ ಬರೋದೇ ನಮಗೆ ತುಂಬ ಇಷ್ಟ. ನಾವು ಆವಾಗಿಂದ ನೋಡ್ಕೊಂಬಂದಿರೋದು. ಈ ಸ್ಪೀಡೋಮೀಟ್ರ್ ಬದಲು ಇವರು ಟ್ಯಾಕೋಮೀಟ್ರನ್ನ ಆ ಥರ ಕೊಡಬೇಕಾಯಿತು. ಆ ರೈಸ್ ಮಾಡಿದ್ರೆ ನಮ್ಗೆ ಈ ಥರ ಹಿಂಗೆ ಅದೊಂಥರ ಫೀಲಿಂಗ್. ಅದು ಗಾಡಿ ಓಡಿಸ್ತಾ ಇದ್ರೆ ಒಂಥರ ಖುಷಿ ಬರುತ್ತೆ. ಈ ಪಲ್ಸರ್ 220 FL ಬರ್ತಿತ್ತಲ್ಲ ಆವಾಗ, ಆ ಥರ. ಇದು ಅದೇ ಥರ ಇದೆ, ಪಾರ್ಟ್ ಡಿಜಿಟಲ್ ಪಾರ್ಟ್ ಅನಲಾಗು. ಬಟ್ ಇದರಲ್ಲಿ RPM ಮೀಟರ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಓಡೋ ಮೀಟರ್ ಇದೆ. ನಿಮಗೆ ಇಲ್ಲಿ ಇನ್ಫೋ ಬಟನ್ ಒತ್ತಿದ್ರೆ ನಿಮಗೆ ಟ್ರಿಪ್ ಮೀಟರ್ಸು, ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾಯಿದೆ ಅದೆಲ್ಲ ತೋರಿಸುತ್ತೆ. ಸೊ ನಿಮ್ಗೊಂದ್ಸರಿ ಗಾಡಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಸೊ ಹಿಂದೆ ನೋಡ್ಕೊಳ್ಳಿ, ಈ ಥರ ಬರುತ್ತೆ ಲುಕ್ಕು ಸ್ಲೀಕಾಗಿ. ಇದಕ್ಕೆ ಸೀಟ್ ಕೌಲ್ ಬರುತ್ತೆ, ಅದನ್ನು ಬಿಚ್ಚಿಟ್ಟಿದ್ದಾರೆ. ಅದನ್ನು ನೀವು ಬೇಕು ಅಂದರೆ ಬಿಚ್ಕೋಬೋದು, ಇಲ್ಲಾಂದರೆ ಹಾಕೊಬೋದು. ಚೈನ್ ನಿಮಗೆ ಈ ಕಡೆ ಬರುತ್ತೆ, ಚೈನ್ ಸಿಸ್ಟಮು. ಇದು 400cc ಟ್ರಯಂಫ್ 4 ನೋಡಿ, TR ಸೀರೀಸ್ 400cc ಟ್ರಕ್ಸ್ಟನ್ 400. ಸೊ ಲುಕ್ ನೋಡ್ತಿದ್ರಲ್ಲ ಗಾಡಿದು ಏನು ಸಖತ್ತಾಗಿದೆ ಅಂತ. ಇದರಲ್ಲಿ LED ಲೈಟ್ಸ್ ಎಲ್ಲನೂ ಬಂದ್ಬಿಡುತ್ತೆ, ಇಂಡಿಕೇಟರ್ಸ್ ಆಗಲಿ. ಸೊ ನಿಮಗೆ ಹೈ ಬೀಮ್ ನೋಡಿ.
ಅಪ್ಸೈಡ್ ಡೌನ್ ಫೋಕ್ಸ್ ಬರುತ್ತೆ. ಟೈರ್ ಬಂದು ನಿಮಗೆ MRF ಅವ್ರದ್ದು ಸ್ಟೀಲ್ ಬ್ರೇಸು, ಫ್ರಂಟ್ 110/70, ಬ್ಯಾಕು 150/60 ಸೆಕ್ಷನ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 165 ಮಿಲಿಮೀಟರ್ಸ್ ಬರುತ್ತೆ. ಗಾಡಿ ಇಂಜಿನ್ ಅಂತೂ ತುಂಬ ಸಖತ್ತಾಗಿದೆ. ನಿಮ್ಮದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ. ಎಕ್ಸಾಸ್ಟ್ ನೋಟ್ ಕೂಡ ಸಖತ್ತಾಗಿದೆ. ಓವರಾಲ್ ನಿಮಗೆ ರಾಯಲ್ ಎನ್ಫೀಲ್ಡ್ ಟ್ವಿನ್ಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ರಿಫೈನ್ಮೆಂಟು ಚೆನ್ನಾಗೇ ಇದೆ. ಸಿಂಗಲ್ ಸಿಲಿಂಡರ್ಗೆ ಏನು ಬೇಕೋ ಅದಕ್ಕಿಂತ ಚೆನ್ನಾಗೇ ಇದೆ ಇದು.